ವಿಷಯ ಮಂಜುಶ್ರೀ ಮಂಜುನಾಥ ನೆಲೆ ಹಿನ್ನೆಲೆ. ಮಂಜುನಾಥ ಅಂತಕ್ಕಂಥದ್ದು ಈಗ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾದಂಥ ದೈವ. ಹಾಗೇನೆ ಇದು ಜನರು ಇಟ್ಕೊಳ್ತಕ್ಕಂಥ ಬಹಳ ನೆಚ್ಚಿನ ಹೆಸರು ಕೂಡ ಆಗಿದೆ. ಹಾಗಾದ್ರೆ ಮಂಜುನಾಥ ಅನ್ನೋದಕ್ಕೆ ಯಾವ ಅರ್ಥಗಳಿದ್ದಾವೆ, ಅವುಗಳ ಹಿನ್ನೆಲೆ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಮಂಜು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಹಿಮದ ಕಲ್ಪನೆ ಮೂಡಿಬರುತ್ತೆ. ಸಂಸ್ಕೃತದಲ್ಲಿ ಮಂಜು ಅಂತ ಹೇಳಿದ್ರೆ ಮಂಗಳ, ಶಿವ, ಸುಂದರ ಅಂತಕ್ಕಂಥ ಇತರ ಅರ್ಥಗಳು ಕೂಡ ಇವೆ. ಮಂಜುನಾಥ ಅಂತಕ್ಕಂಥದ್ದು ಬೌದ್ಧ, ಜೈನ, ಆಜೀವಕ ಮತ್ತೆ ಹಿಂದೂ ಧರ್ಮಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ದೈವ. ಬೌದ್ಧರಲ್ಲಿ ಮಂಜುಶ್ರೀ, ಮಂಜುನಾಥ, ಮಂಜುಘೋಷ ಅಂತಕ್ಕಂಥವು ಬುದ್ಧ ಹಾಗೂ ಬೋಧಿಸತ್ವರ ಹೆಸರುಗಳಾಗಿದ್ದಾವೆ. ಮಂಜುನಾಥ ಅಂತಕ್ಕಂಥದ್ದು ಸಹಜೀಯ ರಸವಿದ್ಯೆ. ಬೌದ್ಧರ 84 ಸಿದ್ಧರಲ್ಲಿ ಮಂಜುನಾಥರು ಕೂಡ ಒಬ್ಬಾತ. ಬೌದ್ಧರ ಹಾಗೆಯೇ ನವನಾಥರ ಸಂಪ್ರದಾಯದಲ್ಲಿ ಬರತಕ್ಕಂಥ ಪರಂಪರೆಯಲ್ಲಿ ಮಂಜುನಾಥ ಅಂತಕ್ಕಂಥದ್ದು ಗುರುವನ್ನ, ಆಚಾರ್ಯನನ್ನ ಪ್ರತಿನಿಧಿಸತಕ್ಕಂಥ ಹೆಸರಾಗಿದೆ. ನೇಪಾಳದ ಕಠ್ಮಂಡುವಿನಲ್ಲಿರ್ತಕ್ಕಂಥ ಮಹಾಯಾನ ಬೌದ್ಧ ಪಂಥದ ಅವಲೋಕಿತೇಶ್ವರನ 108 ರೂಪಗಳಲ್ಲಿ 96ನೇದು ಮಂಜುನಾಥ ಲೋಕೇಶ್ವರ. ಈತನನ್ನ ಮಚ್ಚೇಂದ್ರ ವೈಲ ಅಂತ ಕೂಡ ಕರೀತಾರೆ. ಮಚ್ಚೇಂದ್ರದ ಪ್ರಾಕೃತ ರೂಪನೇ ಮಚ್ಚೇಂದ್ರ. ಬಲಗೈನಲ್ಲಿ ಜಪಮಾಲೆ, ಎಡಗೈನಲ್ಲಿ ಎದೆಯ ಮುಂದೆ ಪುಸ್ತಕ ಹಿಡಿದಿರ್ತಕ್ಕಂಥ, ಕಮಲದ ಮೇಲೆ ನಿಂತಿರ್ತಕ್ಕಂಥ ಪಿಂಡಪಾತ್ರ ಲೋಕೇಶ್ವರನೇ ಮಂಜುನಾಥ. 11ನೇ ಶತಮಾನದ ಬೌದ್ಧ ಪ್ರತಿಮಾ ಶಾಸ್ತ್ರಗಳು ನೀಡ್ತಕ್ಕಂಥ ಮಂಜುಶ್ರೀ ಅಥವಾ ಅವಲೋಕಿತೇಶ್ವರನ ಮೂರ್ತಿಯ ಲಕ್ಷಣಗಳು ಇದೇ ರೀತಿಯಲ್ಲಿ ಇವೆ. ಮೃತಕೃತ ಪರ್ವತ ಅಥವಾ ಹದ್ದಿನ ಬೆಟ್ಟದ ಮೇಲೆ ಇರತಕ್ಕಂಥ ರಾಜಗೃಹದಲ್ಲಿ ಬುದ್ಧನ ಜೊತೆಗೆ ಇರತಕ್ಕಂಥ ಬೋಧಿಸತ್ವರಲ್ಲಿ ಒಬ್ಬಾತನ ಹೆಸರು ಮಂಜುಶ್ರೀ. ಬೌದ್ಧ ಐತಿಹ್ಯಗಳ ಪ್ರಕಾರ ಈತ ಪದ್ಮಾವತಿ ಅಂತಕ್ಕಂಥ ಬ್ರಹ್ಮಾಂಡವನ್ನ ಆಳ್ತಕ್ಕಂಥ ಬೋಧಿಸತ್ವ ಆಗಿರ್ತಾನೆ. ಮಂಜುಶ್ರೀ, ಮಂಜುನಾಥ, ಮಂಜುಘೋಷ ಹೆಣ್ಣು ರೂಪಗಳಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಕರ್ನಾಟಕದ ಮಂಗಳೂರಿನ ಕದಿರಿ ಮಂಜುನಾಥ ದೇವಾಲಯದಲ್ಲಿ ಲೋಕೇಶ್ವರ ಹೆಸರಿನಲ್ಲಿ 5 ಅಡಿ ಎತ್ತರದ ಪಂಚಲೋಹದ ವಿಗ್ರಹ ಇದೆ. ಲೋಕೇಶ್ವರ ವಿಗ್ರಹದ ಪೀಠದ ಮೇಲೆ ಸಾಮಾನ್ಯ ಶಕೆ 1068ರಲ್ಲಿ ಆಳುಪ ವಂಶದ ಕುಂದವರ್ಮ ಕದ್ರಿಕ ವಿಹಾರದಲ್ಲಿ ಲೋಕೇಶ್ವರ ಶಿವನನ್ನ ಸ್ಥಾಪನೆ ಮಾಡಿದಾಗೆ ಬರೆಸಲಾಗಿದೆ. ಆದರೆ ಈ ವಿಗ್ರಹ ಶಿವನದಲ್ಲ. ಆದ್ರಿಂದ ಕದಿರಿಯಲ್ಲಿ ಲಿಂಗವನ್ನು ಸ್ಥಾಪಿಸಿದ ಸಂಗತಿಯನ್ನ ಇದು ತಿಳಿಸ್ತದೆ ಅಂತ ನಾವು ಹೇಳ್ಬೋದು. ಕದಿರಿ ದೇವಾಲಯದಲ್ಲಿರ್ತಕ್ಕಂಥ 12 ಕಂಚಿನ ವಿಗ್ರಹಗಳನ್ನ ಅವಲೋಕಿತೇಶ್ವರ ಹಾಗೂ ಬುದ್ಧ ಅಂತ ಗುರುತಿಸಲಾಗಿದೆ. ಇವುಗಳನ್ನ ಈಗ ನಾರಾಯಣ ಮತ್ತು ವ್ಯಾಸರ ಹೆಸರಿನಲ್ಲಿ ಗುರುತಿಸ್ತಾರೆ. ಲೋಕೇಶ್ವರ ಅಂತ ಕರೀತಾ ಇರತಕ್ಕಂಥ ಪ್ರತಿಮೆಯಲ್ಲಿ ಆಕ್ಷೋಭ ಅಥವಾ ಅಮಿತಾಭ ಚಿಹ್ನೆ ಹಾಗೆ ಭೂಮಿಯನ್ನು ಮುಟ್ಟತಕ್ಕಂಥ ಮುದ್ರೆಗಳು ಇರೋದ್ರಿಂದ ಇದು ಬುದ್ಧನ ವಿಗ್ರಹವೇ ಹೊರತು ಬೋಧಿಸತ್ವ ಲೋಕೇಶ್ವರ ವಿಗ್ರಹ ಅಲ್ಲ ಅಂತ ಕೆಲವು ವಿದ್ವಾಂಸರು ವಾದ ಮಾಡಿದ್ದಾರೆ. ಈ ದೇವಾಲಯದಲ್ಲಿ ಮತ್ಸ್ಯೇಂದ್ರ, ಗೋರಕ, ಚೌರಂಗ ಸಿದ್ಧರ ವಿಗ್ರಹಗಳು ಕೂಡ ಇವೆ. ಇವರು ಬೌದ್ಧ ಹಾಗೂ ನಾಥ ಪರಂಪರೆಗಳಲ್ಲಿನೂ ಕಾಣಿಸಿಕೊಳ್ತಾರೆ. ಕದಿರಿ ಮಂಜುನಾಥ ದೇವಾಲಯದಲ್ಲಿ ಇದ್ದಂತ ಪ್ರತಿಮೆಯೊಂದನ್ನು ಈಗ ಮಂಗಳೂರಿನ ಪುರಾತತ್ವ ಇಲಾಖೆಯ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಈ ವಿಗ್ರಹದಲ್ಲಿ ಒಬ್ಬ ವ್ಯಕ್ತಿ ಮೀನಿನ ಮೇಲೆ ಕುಳಿತಿರೋದ್ರಿಂದ ಆತನನ್ನ ಮತ್ಸ್ಯೇಂದ್ರನಾಥ ಅಂತ ನಾವು ಗುರುತಿಸಬಹುದು. ಈ ವಿಗ್ರಹದ ಕೊರಳಿನಲ್ಲಿ ನಾಥ ಸಂಪ್ರದಾಯದ ಸಿದ್ಧರು ಹಾಕಿಕೊಳ್ತಕ್ಕಂಥ ಸಣ್ಣ ಕೊಂಬು ಕೂಡ ನಮಗೆ ಕಾಣಿಸುತ್ತೆ. ಮತ್ಸ್ಯೇಂದ್ರನಾಥನ ವಿಗ್ರಹದ ಕಿರೀಟದಲ್ಲಿ ಬುದ್ಧನನ್ನು ಹೋಗ್ತಕ್ಕಂಥ ಸಣ್ಣ ಆಕೃತಿ ಇದೆ. ಇದು ಬೌದ್ಧ ಮೂಲದಿಂದ ಹೊರಟು ಶೈವವಾಗಿ ಬದಲಾದಂತಹ ನಾಥ ಸಂಪ್ರದಾಯವನ್ನ ಸೂಚಿಸುತ್ತೆ ಅಂತ ನಾವು ಭಾವಿಸಬಹುದು. ತುಳುನಾಡಿನ ಇನ್ನೊಂದು ಪ್ರಸಿದ್ಧ ದೈವ ಧರ್ಮಸ್ಥಳದ ಮಂಜುನಾಥ. ಐತಿಹ್ಯಗಳನ್ನು ಹೊರಗಿರಿಸಿ ಚಾರಿತ್ರಿಕ ಸಂಗತಿಗಳನ್ನು ನೋಡೋದಾದ್ರೆ ಕೊಡುಮ ಅಥವಾ ಕುಡುಮ ಅಂತಕ್ಕಂಥ ಹಳ್ಳಿ ಜೈನರ ನೆಲೆಯಾಗಿತ್ತು. ಮಂಜುಶ್ರೀ ಅಂತಕ್ಕಂಥ ಯಕ್ಷಿ ಜೈನ ಸಂಪ್ರದಾಯದಲ್ಲಿ ಬಹಳ ಜನಪ್ರಿಯವಾದಂಥ ದೇವತೆ. ಕಾಲಾನುಕ್ರಮದಲ್ಲಿ ಕುಡುಮ ನಾಥ ಸಂಪ್ರದಾಯದ ಪ್ರಭಾವಕ್ಕೆ ಒಳಗಾದಾಗ 1513ರಲ್ಲಿ ಕುಡುಮದ ಆಡಳಿತಗಾರರು ಜೈನರು ಆಗಿದ್ದಂತಹ ದೇವರಾಜ ಹೆಗ್ಗಡೆಯವರು ಉಡುಪಿಯ ಸೋಂದಾಮಠದ ವಾದಿರಾಜ ಸ್ವಾಮಿಗಳ ನೆರವಿನಿಂದ ಮಂಜುನಾಥ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದರು. ಆದ್ದರಿಂದ ಕುಡುಮ ಮಂಜುನಾಥನ ನೆಲೆಯಾಗಿ ಬದಲಾಗಿ ನಂತರ ಈಗಿನ ಪ್ರಸಿದ್ಧವಾದ ಧರ್ಮಸ್ಥಳ ಅಂತಕ್ಕಂಥ ಹೆಸರನ್ನ ಪಡೆಯಿತು. ಈ ಶೈವ ದೇವಸ್ಥಾನದ ಪೂಜಾರಿಗಳು ಮಾತ್ರ ಮಾಧ್ವ ಬ್ರಾಹ್ಮಣರು. ಆದ್ದರಿಂದಲೇ ಮಂಜುಶ್ರೀ ಮಂಜುನಾಥ ಮೂಲದಲ್ಲಿ ಬೌದ್ಧ, ಜೈನ ಪರಂಪರೆಯವಾಗಿದ್ದು ಬೌದ್ಧರ ಮಹಾಯಾನದ ವಜ್ರಯಾನದ ಕವಲಿನಲ್ಲಿ ಶೈವನಾಥ ಪರಂಪರೆ ಕವಲೊಡೆಯಿತು. ಬೌದ್ಧ, ಶೈವ ಪರಂಪರೆಗಳು ಕಲಿತು ಗುರುತು ಹಿಡಿದಂತೆ ಬದಲಾದವು. ಕಾಲಾನುಕ್ರಮದಲ್ಲಿ ಜನಪ್ರಿಯ ದೈವಗಳನ್ನ ಪರಿಚಯಿಸಿದು ಅಂತ ನಾವು ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಭಾರತದ ಇತರ ದೈವಗಳು ಮತ್ತು ಅವುಗಳು ತಾಳಿದಂತಹ ರೂಪಾಂತರಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.